ನನ್ನ ಪ್ರೀತಿಯ ಕನ್ನಡಿನ ಜನತೆ ಶುಭ ಮುಂಜಾನೆ. ಹೇಗೆ ಇಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಮಳೆ ಸ್ಟಾರ್ಟ್ ಆಗಿದೆ, ಸಣ್ಣ ಮಳೆ ಬರ್ತಾ ಇದೆ. ಒಂಥರ ಮಡಿಕೇರಿ ಕೂರ್ಗು ಫೀಲ್ ಬರ್ತಾ ಇದೆ ನೋಡ್ರಿ. ಕಂಟಿನ್ಯೂಸ್ ಬರ್ತಾಯಿದೆ ಮಳೆ, ಕಂಟಿನ್ಯೂಸ್ ಮಳೆ ಬರ್ತಾಯಿದೆ. ವೆದರ್ ಮಾತ್ರ ಫುಲ್ ಚಿಲ್ ಐತಿ. ಬೆಳಗ್ಗೆ ಗುಬ್ಬಿದ್ದು ಚೂ 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 ಚಲೋ ಮಾಡ್ಬಿಡ್ತು ನೋಡ್ರಿ. ಇಲ್ಲ ನೋಡ್ರಿ, ಕಂಟಿನ್ಯೂಸ್ ಅದಾವಲ್ಲಿ. ನಮ್ಮ ಬ್ಲ್ಯಾಕಿ ಇನ್ನು ಸ್ಲೀಪಿಂಗ್ ಮೂಡಲ್ಲಿ ಇದ್ದಾನೆ, ಫುಲ್ ರೆಸ್ಟ್ ಮಾಡ್ತಾ ಇದ್ದಾನೆ. ಇಲ್ಲಿ ಏನು ನೋಡ್ತಿದ್ರಿ, ನಮ್ಮ ಬ್ಲ್ಯಾಕಿ ರೆಸ್ಟ್ ಮಾಡ್ತಾ ಇದ್ದಾನೆ. ಇವನಿಗೆ ಯಾವಾಗ ಬೆಳಕಾಗ್ತೈತಿ ಯಾವಾಗ ಕತ್ಲಾಗ್ತೈತಿ ಅನ್ನೋದೇ ಗೊತ್ತಿಲ್ಲ. ಸುಮ್ಮನೆ ತಿನ್ನೋದು ಮಲಗೋದು ಮಾಡ್ತಾ ಇರ್ತಾನೆ. ವಾಕಿಂಗ್ ಮಾಡೋಣ ಅಂತ ಮೇಲ್ಗಡೆ ಹೋಗ್ತಾ ಇದ್ದೆ, ಮಳೆ ಬರ್ತಾ ಇದೆ. ಅದಕ್ಕೆ ಇಲ್ಲೇ ಹಾಟ್ ವಾಟರ್ ಕುಡಿತಾ ಇದ್ದೆ. ಹಾಗೆ ಇವತ್ತಿನ ಅಪ್ಡೇಟ್ಸ್ ಎಲ್ಲ ನೋಡಿಬಿಡೋಣ ಏನೇನಿದೆ ಅಂತ ಹೇಳಿ. ಕೈ ಬರಹದ ಭೂದಾಖಲೆಗೆ ಕುಕ್, ಹಣ ಅಕ್ರಮ ವರ್ಗಾವಣೆ ಕೇಸ್ ದಿಲ್ಲಿ ಇಡಿ ವಿಚಾರಣೆಗೆ ಹಾಜರಾದ ರಾಬರ್ಟ್ ವಾದ್ರಾ. ತೆಲಂಗಾಣ ಭೇಟಿ ಬಳಿಕ ತೀವ್ರ ಸೋಂಕು, ದಿಲ್ಲಿ ಆಸ್ಪತ್ರೆ ದಾಖಲಾದ ಸಿಜೆ ಗವಾಹಿ. ಶುಭಾಂಶು ಶುಕ್ಲಾ ಇಂದು ಭೂಮಿಗೆ, ಬಹುಭಾಷಾ ತಾರೆ ಸರೋಜಾದೇವಿ ಇನ್ನಿಲ್ಲ. ಕರಿದ ಸಿಹಿ ತಿಂಡಿ ಪ್ರಿಯರಿಗೆ ಎಚ್ಚರಿಕೆ. ಶುಭಂ ಪಡೆಗೆ ವಿರೋಚಿತ ಸೋಲು, ಅಂಪೈರ್ ವಿರುದ್ಧ ಪಕ್ಷಪಾತದ ಆರೋಪ. ಮೊಹಮ್ಮದ್ ಸಿರಾಜ್ಗೆ ದಂಡ, ಸಾತ್ವಿಕ್ ಚಿರಾಗ್ ಸಿಂಧು ಮೇಲೆ ಲಕ್ಷ್ಯ. ಬೆಳ್ಳಿ ತೆರೆ ಆಳಿದ ಕನ್ನಡದ ಅರಗಿಣಿ. ಮೇರು ನಟರ ಮೋಹಕ ತಾರೆ. ಓಕೆ, ನಾಟ್ ಬ್ಯಾಡ್. ಹಾಗೆ ಪ್ರತಿನಿತ್ಯದ ರೀತಿ ನಮ್ಮ ಕೋಳಿಗಳನ್ನು ವಿಚಾರಿಸ್ಕೊಂಡು ಬಂದ್ಬಿಡೋಣ. ಮಳೆ ಬರ್ತಾ ಇರೋ ಕಾರಣ ಇವನು ಇಲ್ಲೇ ರೆಸ್ಟ್ ಮಾಡ್ತಾ ಇದ್ದಾನೆ. ಸಿಕ್ಕಾಪಟ್ಟೆ ಚಳಿ ಇದೆಲ್ಲ, ಅದಕ್ಕೆ. ಇನ್ನು ನಮ್ಮ ಕೋಳಿ ಮನೆ ಓಪನ್ ಮಾಡಿಲ್ಲ ಯಾರು. ಇದೇ ನೋಡ್ತಿದ್ರೆ ಜಸ್ಟ್ ಒಂದಿನ ಹೆಚ್ಚಿದ ಡಿಲೇ ಆಗಿದ್ರೆ ಏನು ಮಾಡೋದು, ಈ ಥರ ಆಗಿದೆ. ಇವಾಗ ನಮ್ಮ ಕೋಳಿಗಳು ಹಾಕಿ ಬಂದ್ಬಿಡೋಣ, ಬೇಜಾರಾಗತ್ತೆ ಒಂಥರ. ನೋಡ್ರಿ ಪಪ್ಪ ಹಣ್ಣು ಉಳ್ಳಾಗಡ್ಡೆ ಹೆಂಗೆ ಇಷ್ಟಪಟ್ಟು ತಿಂತಾವೆ. ಆಲ್ಮೋಸ್ಟ್ ನಮ್ಮದು ಫೀಡ್ರಲ್ಲಿ ಫುಡ್ ಇದೆ. 2 ಫೀಡ್ರಲ್ಲಿ ಫುಡ್ಡನ್ನು ಲೋಡ್ ಮಾಡಿದ್ದಾರೆ. ಡ್ರಿಂಕರಲ್ಲಿ ಇನ್ನೂ ನೀರಿದೆ. ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿದೆ. ಹಾಗಿದ್ರೆ ನಾವು ಇವಾಗ ಇಲ್ಲಿಂದ ಹೊರಡೋಣ, ಮುಂದಿನ ಕಾರ್ಯಕ್ರಮ ಯೋಜನೆ ಮಾಡೋಣ. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ನೀರು ನಿಂತಿದ್ದಾವ, ಸ್ವಲ್ಪ ಮಾಪ್ ಹಾಕಿಬಿಡೋಣ.
ನೋಡ್ರಿ ಹೋಗ್ಬೇಕಂದ್ರೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತೇಳಿ. ಹಾಗಿದ್ರೆ ನಾವು ಇವಾಗ ಸ್ನಾನಕ್ಕೆ ಹೊರಡೋಣ. ಜಸ್ಟ್ ನಮ್ಮದು ಸ್ನಾನ ಮುಗಿತಾ. ಹಾಗೆ ಸ್ವಲ್ಪ ಹೊತ್ತು ನಮಸ್ಕಾರ ಮಾಡ್ಕೊಂಬಂದ್ಬಿಡೋಣ. ದೇವ್ರ ನಮಸ್ಕಾರ ಮಾಡಾಯ್ತಾ, ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ. ಬ್ರೇಕ್ಫಾಸ್ಟ್ ಆಯ್ತಾ, ಇವಾಗ ನಮಗೆ ಸ್ಟಾರ್ಟ್ ಮಾಡೋಣ. ಸಿಸ್ಟಮ್ ಆನ್ ಮಾಡಿಬಿಡೋಣ. ನೋಡೋಣ ಇವತ್ತಿನೇನು ವರ್ಕ್ ಇದೆ ಅಂತೇಳಿ. ಇವತ್ತಿನ ವ್ಲಾಗ್ದ ತಮ್ಮನೇಲಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ಲೇಟ್ ನೈಟ್ ಫೀಲ್ಸ್ ಇದಕ್ಕೂ ಡಿಸೈನ್ ಅಷ್ಟೊಂದು ವರ್ಕೌಟ್ ಆಗೋಲ್ತಿದೆ. ಬೇರೆ ಪ್ಲ್ಯಾನ್ ಮಾಡೋಣ. ಓಕೆ. ಡನ್. ಟೈಟಲ್ಸ್ ಎಲ್ಲ ಹಾಕಿದ್ದೇನೆ ವಿಡಿಯೋಗೆ. ಫೈನ್. ಸ್ಟೆಪ್ ವರ್ಕ್ ಮಾಡಿತ್ತು. ಒಂದು ಶಾರ್ಟ್ ಬ್ಯಾಕ್ ತೊಗೊಂಬೋಣ. ಸಿಕ್ಕಾಪಟ್ಟೆ ಕಲೆಗಳ ಧೂಳ. ಇವಾಗ ಸ್ವಲ್ಪ ಬಿಸಿಲಿದೆ. ಕಂಟಿನ್ಯೂಸ್ ಮಳೆ ಬರ್ತಾ ಇತ್ತು. ಫ್ರೆಂಡ್ ಮೆಸೇಜ್ ಮಾಡಿದ್ದ. ಎಮ್.ಟೆಕ್ ಒಳಗಡೆ ಜೊತೆಗೆ ಓದಿದ್ವಿ, ಬಟ್ ಅಡುಗೆ ಮಾಡೋದನ್ನು ಹೇಳ್ತಾ ಇದ್ದ. ಖುಷಿ ಆಯ್ತು ಪಾಪ ಮಾತಾಡಿ.
ಟೈಮ್ ಇವಾಗ 4 ಗಂಟೆ ಆಗಿದೆ. ಮೊನ್ನೆ ಒಂದು ವಿಡಿಯೋ ರೆಫರೆನ್ಸ್ ಮೇಲೆ ವರ್ಕ್ ಮಾಡ್ತಿದ್ದೆ. ಅದೇ ಇವಾಗ ಇದನ್ನೊಂದು ವಿಡಿಯೋ ಮುಗಿಸ್ಕೊಂಡು ಊಟಕ್ಕೆ ಹೋಗ್ಬಿಡೋಣ. ಕಲ್ಲು ಭೂಮಿ ನಡೀತೆ. ಒಳ್ಳೆ ಅಡ್ಡಕಟ್ಟಾದ ಭೂಮಿಗಳು ಗಾಳಿ ಬೇರೆ ಸುತ್ತವಲ್ಲ, ಎರೆ ಭೂಮಿ ಸುತ್ತವಲ್ಲ. ಯಾಕಂದ್ರೆ ಇಷ್ಟೇ ಗ್ರೋತ್ ಚೆನ್ನಾಗಿ ಬೆಳೆದು ಗಿಡ ತಗೋದಲ್ಲ. ಆಲ್ಮೋಸ್ಟ್ ಮುಗಿತದ ವಿಡಿಯೋ. ಊಟ ಮಾಡ್ಕೊಂಬಿಡೋಣ. ಜಸ್ಟ್ ಊಟ ಆಯಿತು, ನಥಿಂಗ್ ಸ್ಪೆಷಲ್ ಆ್ಯಸ್ ಯೂಶುವಲ್. The present rate of sandalwood per kg is 15 to 20,000 rupees per kg. ಆಲ್ಮೋಸ್ಟ್ ರೆಫರೆನ್ಸ್ ವಿಡಿಯೋಸ್ ಏನಿದ್ವಲ್ಲ ಎಲ್ಲ ಮುಗಿದಿದ್ದಾವೆ ರೀ. ಬರೀ 2 ಅದಾವೆ. ಇನ್ನೊಂದು ಏನಪ್ಪ ಅಂತಂತಂದ್ರೆ ನಾವು ಆರಾಮಾಗಿ ಶೂಟ್ ಮಾಡಿಬಿಡ್ಬೋದು ವಿಡಿಯೋನ. ಬಟ್ ಬ್ಯಾಕ್ ಎಂಡಲ್ಲಿ ಪ್ರಿಪ್ರೇಷನ್ ಇರ್ತೈತಲ್ಲ ರೀ, ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತೈತಿ. ಯಾಕಂತಂತಂದ್ರೆ ಎಲ್ಲರ ಥರ ನಾವು ಸೇಮ್ ಔಟ್ಪುಟ್ ಕೊಟ್ಬಿಟ್ವಿ ಅಂತಂದ್ರೆ ಸ್ವಲ್ಪ ಜನ ಇಷ್ಟಪಡೋಂಗಿಲ್ಲ. ವಿ ನೀಡ್ ಟು ಬಿ ಡಿಫ್ರೆಂಟ್ ಕಂಪೇರ್ ಟು ಅದರ್ಸ್ ಅಂತ ರೆಫರೆನ್ಸ್ ವಿಡಿಯೋ ಚೆಕ್ ಮಾಡಿ ಆಲ್ಮೋಸ್ಟ್ ಎಲ್ಲ ಸಾರ್ಟ್ ಔಟ್ ಆಗಿದ್ದಾರೆ. ಇನ್ನು 2 ಅದಾವೆ. ಇವತ್ತು ಡೌಟ್ ಅನಿಸುತ್ತೆ. ಆಲ್ಮೋಸ್ಟ್ ಹೆವಿ ಟೈರ್ಡ್ ಆಗೈತೆ. ಬೆಳಗ್ಗೆ ನಿನ್ನೆ ಆಲ್ಮೋಸ್ಟ್ ಫುಲ್ ದಿನ ಕಳೆದಿದ್ದೀನಿ. ಅದಾದಮೇಲೆ ಎಡಿಟ್ ಮಾಡಬೇಕು ಲಾಗ್ದ. ಅದಾದಮೇಲೆ ಇವತ್ತಿನ ಅರ್ಧ ದಿನ ಫುಲ್ ಅದಕ್ಕೆ ಡೆಡಿಕೇಟಿವ್ ಆಗಿ ಇಟ್ಟಿದ್ದೀನಿ. ಸಾಕು ಅನಿಸತೈತಿ. ತೋರಿಸ್ತೀನಿ ನಿಮಗೆ ಎಷ್ಟು ರೆಫರೆನ್ಸ್ ಮಾಡಿದ್ದೀನಿ ಅನ್ನೋದೇಳೆ. ಹೈಲೈಟ್ ಆಗಿರೋ ಲಿಂಕ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ರಿಮೈನಿಂಗ್ 2 ಲಿಂಕ್ಸ್ ಮಾತ್ರ ಇರೋದು. ಆದಷ್ಟು ಬೇಗ ನಾವು ಮುಗಿಸೋಣ. ಜಸ್ಟ್ ನ್ಯಾಪ್ ಮುಗೀತಾ. ಕಂಟಿನ್ಯೂಸ್ ವರ್ಕ್ ಮಾಡಿ ಸ್ವಲ್ಪ ಐಸ್ ಬರ್ನಿಂಗ್ ಆಗ್ತಿತ್ತು. ಅದಕ್ಕೋಸ್ಕರ ನ್ಯಾಪ್ ಮಾಡೋಣ ಅಂತ ಬಂದ್ವಿ. ಟೈಮ್ ಇವಾಗ 6 ಗಂಟೆ ಆಗಿದೆ. ನಾವು ಇವಾಗ ನಮ್ಮ ಕೋಳಿಗಳನ್ನು ನೋಡ್ಕೊಂಡು ಬಂದ್ಬಿಟ್ರೋಣ. ಆಲ್ಮೋಸ್ಟ್ ಕ್ಲೋಸ್ ಮಾಡಿರ್ತಾರೆ. ಆಲ್ರೆಡಿ ನಮ್ಮ ಕೋಳಿ ಮನೆ ಲಾಕ್ ಆಗಿದೆ. ಮಳೆ ಸಿಕ್ಕಾಪಟ್ಟೆ ಬರ್ತಾಯಿದೆ. ಹೊರಟೆ ಮಾತ್ರ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಟೀ ಕುಡಿದ್ಬಿಡ್ರೋಣ. ಟೀ ಮಾಡ್ತಿದ್ರೆ ಚೆಕ್ ಮಾಡೋಣ. ಟೀ ರೆಡಿ ಮಾಡಿ ಕೊಟ್ರಪ್ಪ. ಹೊರಡೆ ಮಳೆ ಬರ್ತಾಯಿದೆ ಕಂಟಿನ್ಯೂಸ್. ನೋಡ್ರಿ, ಗುಬ್ಬಿ ಮತ್ತೆ ಬಂದು ಕುಂತಿದೆ. ಈ ಟೈಮಿಗೆ ಡೈಲಿ ಬಂದು ಕುಂತೈತೆ ನೋಡ್ರಿ. ಅದು ಇಷ್ಟೊತ್ತು ಮಳೆ ಬರ್ತಾಯಿತ್ತು. ಇವಾಗ ಮಳೆ ಕಡಿಮೆ ಆಗಿದೆ. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕಂತ ಮನೆಗೆ ನಾವು ಮಾರ್ಕೆಟಿಗೆ ಹೋಗೋಣ. ಇವಾಗ ನಾನು ನಿಮ್ಗೆ ಮಾರ್ಕೆಟಲ್ಲಿ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾನು ಮಾರ್ಕೆಟಿಗೆ ಬಂದ್ವಿ. ಮಳೆ ಕಡಿಮೆ ಇದೆ. ಬಟ್ ಹಾಲು ಬೇಕಿತ್ತು, ಹಾಲು ತೊಗೊಳ್ತಿದ್ದೀನಿ. ನೋಡ್ರಿ, ಸಂಜೆ ನಮ್ಮ ಏರಿಯಾ ಯಾವ ಥರ ಕಾಣಿಸುತ್ತೆ ಅಂತೇಳಿ. ಹಾಲು ತೊಗೊಂಡಾಯ್ತಾ. ಹಾಗೆ ಸ್ವಲ್ಪ ಸಮೋಸ ಮಿರ್ಚಿ ತೊಗೊಂಡು ಮನೆಗೆ ಹೊರಡೋಣ. ನೋಡ್ರಿ, ಸಂಜೆ ಟೈಮ್ ನಮ್ದು ನವನಗರದ ಮಾರುಕಟ್ಟೆ ಯಾವ ಥರ ಇದೆ ಅಂತ. 3 ಸಮೋಸ ತೊಗೊಳ್ಳೋಣ ಇವಾಗ. ಆಲ್ಮೋಸ್ಟ್ ಬಂದಿದ್ದೆಲ್ಲ ಕೆಲಸ ಮುಗೀತಾ. ಮಿರ್ಚಿನೂ ತೊಗೊಂಡಾಯ್ತಾ, ಮೈಸೂರು ಬಜ್ಜಿನೂ ತೊಗೊಂಡಾಯ್ತು, ಸಮೋಸನೂ ತೊಗೊಂಡಾಯ್ತಾ. ಹೊರಡೋಣ ಇವಾಗ. ಮಾರ್ಕೆಟಿಂದ ಜಸ್ಟ್ ಮನೆಗೆ ಬಂದ್ವಿ. ಸ್ನ್ಯಾಕ್ಸ್ ತಿನ್ಕೊಂಬರೋಣ. ಜಸ್ಟ್ ಸ್ನ್ಯಾಕ್ಸ್ ಮುಗಿಸ್ಕೊಂಡು ಬಂದ್ವಿ. ಟೈಮ್ ಇವಾಗ 7:30 ಇದೆ. ಇವತ್ತು ಲಾಗ್ ಮುಗಿಸೋದು ಲೇಟ್ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ಲಾಗ್. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮಗೆ ಧನ್ಯವಾದಗಳು. ಬಾಯ್.